ಕುಂದಗೋಳ ತಾಲೂಕಿನ ಚಾಕಲಬ್ಬಿ ಗ್ರಾಮದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ. ಶಾಸಕ ಎಂಆರ್ ಪಾಟೀಲ್ ರವರಿಂದ ನೂತನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡಗಳ ಉದ್ಘಾಟನೆ. ಗ್ರಾಮದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯ ಒದಗಿಸುವ ದಿಕ್ಕಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ. ಈ ಹೊಸ ಕಟ್ಟಡಗಳಲ್ಲಿ ನಮ್ಮ ಮಕ್ಕಳು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಹಾಗೂ ವಿನೀತರಾಗಿ ಈ ಒಂದು ಕಟ್ಟಡಗಳಲ್ಲಿ ತಮ್ಮ ಶಿಕ್ಷಣವನ್ನ ಪೂರೈಸಿಕೊಂಡು ತಮ್ಮ ಜೀವನವನ್ನ ಸನ್ಮಾರ್ಗದತ್ತ ರೂಪಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಸೋಮವಾರ ಕುಂದಗೋಳ ತಾಲೂಕಿನ ಚಾಕಲಬ್ಬಿ ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಲಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪ್ರಸ್ತಾವನೆಯ ಮೇರೆಗೆ 2022-23ನೇ ಸಾಲಿನ ಸಿಎಸ್ಆರ್ ಯೋಜನೆಯಡಿ ಮಂಜೂರಾದ 42 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಶಾಲಾ ಕಟ್ಟಡ ನಿರ್ಮಾಣಗೊಂಡಿದೆ ಎಂದು ಶಾಸಕ ಎಂಆರ್ ಪಾಟೀಲ್ ಮಾಹಿತಿ ನೀಡಿದರು. ಸ್ವಾಮಿ ವಿವೇಕಾನಂದರ ಜನ್ಮದಿನ ಇಂಥ ಒಂದು ಒಳ್ಳೆಯ ಶುಭ ದಿನದಂದು ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಚಾಕಲಬ್ಬಿ ಗ್ರಾಮಕ್ಕೆ ಒಂದು ಗೌರವವನ್ನು ತಂದುಕೊಡ್ತಕ್ಕಂಥ ಮಾತನ್ನ. ಯಾಕಂದ್ರೆ ಯುವಕರ ಕಣ್ಮಣಿ ವಿದ್ಯಾರ್ಥಿಗಳ ಆಶಾ ಕಿರಣ ಸ್ವಾಮಿ ವಿವೇಕಾನಂದರು ಅಂತ ಒಬ್ಬರ ಪುಣ್ಯಾತ್ಮರ ಪುರುಷರ ದಿನ ಇವತ್ತಿನ ದಿನ ಚಾಕಲಬ್ಬಿ ಗ್ರಾಮದೊಳಗೆ ಇದನ್ನ ಇಟ್ಕೊಂಡದ್ದು ಕೂಡ ಬಹಳ ಒಳ್ಳೆಯ ಕಾರ್ಯಕ್ರಮ ಅನ್ನೋದನ್ನು ಕೂಡ ಹೇಳ್ತಾ, ಈಗ ಈ ಒಂದು ಏನ್ ಈ ಕಟ್ಟಡ ನಿರ್ಮಾಣ ಇತ್ತು ಆ ಟೈಮ್ನಾಗ ಬಂದಾಗ ಇಲ್ಲಿ ಗುರುಗಳು ಹೇಳಿದ್ರು ಈಗ ಇದನ್ನ ಡೆಮಾಲಿಷ್ ಮಾಡ್ಬೇಕಾದಾಗ ಅಧಿಕಾರಿಗಳು ಹಿಂದೇಟ್ ಹಾಕಿದ್ರು, ದೌಡ್ ಬರಲಿಲ್ಲ. ಅವಾಗ ನಾವು NN ಬಂದಾಗ ಇದಕ್ಕೆ ಮನವಿ ಕೂಡ ಕೊಟ್ರು, ಇದನ್ನ ಡೆಮಾಲಿಷನ್ ಮಾಡ್ಸಕತ್ತಿದ್ರು ಅಂತೇಳಿ ಅಧಿಕಾರಿಗಳಿಗೆ ಕೂಡಲೇ ಹೇಳಿ ಡೆಮಾಲಿಷನ್ ಮಾಡಿಸಿದಾಗ ಇಲ್ಲಿ ಚಕ್ರಸಾಲಿ ಗುರುಗಳು ಇದ್ರು. ಅವಾಗ ಇಲ್ಲಿ ನಮ್ಮ ಎಲ್ಲ ಸಂಘಟಕರು ಇದ್ರು. ಆಮೇಲೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿ CSR ಫಂಡ್ ಒಳಗೆ ಇವತ್ತು 3 ಕ್ಲಾಸ್ ರೂಮ್ ಹಾಕ್ಸಿದ್ವಿ. ಯಾಕಂದ್ರೆ ಶಿಕ್ಷಣಕ್ಕೆ ಸರಿಯಾದಂತಹ ವ್ಯವಸ್ಥೆಗಳು ಬೇಕು, ಮಕ್ಕಳು ಕಲಿಯಾಕ ಒಳ್ಳೆ ಒಂದು ವಾತಾವರಣ ಇರಬೇಕನ್ನೋ ದೃಷ್ಟಿಯಿಂದ ಇವತ್ತು ಶಾಲೆಗೆ 3 ಕೋಟಿಗಳು, ಇದು ಸರ್ಕಾರದ ದುಡ್ಡಲ್ಲಿ, ಇದು ಕಂಪನಿಗಳಿಂದ CSR ಫಂಡ್ ತಂದು ತಾಲೂಕಿನಾದ್ಯಂತ ಎಲ್ಲ ಊರುಗಳಿಗೂ ಕೂಡ ಇವನ್ನೆಲ್ಲ ಕೊಟ್ಕೊಂತ ಬಂದಿದೆ. ಅದಷ್ಟೇ ಅಲ್ಲ, ಈಗಾಗಲೇ ಇಲ್ಲಿ ಡೆಸ್ಕು ಕೂಡ ಈಗ 2 ತಿಂಗಳಿಂದ ಡೆಸ್ಕು ಕೂಡ ಕೊಟ್ಟಾರೆ. ಹಿಂದೂ ಒಂದು ಕೊಟ್ಟದ್ರಿ, ಮತ್ತೆ ಕೊಟ್ಟಿವಿ. ಮತ್ತೆ ಈಗ ಏನಾದ್ರು ಬೇಕಾದ್ರೆ ಇದ್ರೆ ಹೇಳ್ರಿ, ಸ್ಮಾರ್ಟ್ ಕ್ಲಾಸ್ ಕೊಡ್ತೈತಿ. ಅಂದ್ರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹುಬ್ಬಳ್ಳಿ ಒಳಗೆ ಏನು ಸವಲತ್ತುಗಳು ಸಿಗ್ತಾವೋ ಚಾಕಲಬ್ಬಿ ಒಳಗೆ ಸಿಗಬೇಕು ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಕಾಸ. ಅಂದ್ರೆ ಸಿಟಿ ಒಳಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತೈತಿ, ನಮ್ಗೆ ಸೌಲಭ್ಯಗಳಿಲ್ಲ ಅಂತ ವಿದ್ಯಾರ್ಥಿಗಳ ಹೊರಗಿರಬಾರ್ದು. ಯಾರು ನೆಲದ ಮ್ಯಾಗ ಕುಂಡ್ರಬಾರ್ದು, ಹುಡುಗರು ಡೆಸ್ಕಿನ ಮ್ಯಾಗ ಕುಂತ ಕಲಿಬೇಕು. ಹುಬ್ಬಳ್ಳಿಯಾಗಿ ಸ್ಮಾರ್ಟ್ ಕ್ಲಾಸ್ ಬರ್ತೈತಲ್ಲ, ಡಿಜಿಟಲ್ ನಮನಿ, ಅವನ್ನೆಲ್ಲ ಕೂಡ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಉತ್ತಮವಾದಂತ ಈಗ ಸ್ಕೂಲ್ನೊಳಗೆ ನೋಡ್ರಿ, ನಾವೆಲ್ಲ ಊರಾಗ ಕಲಿಯೋದ್ನಾಗ ಏನಿದ್ದಿದ್ದಲ್ಲಿ ನಾವು ಪಾಠ ಹಾಸ್ಕೊಂಡು ಕೊಂಡಿರ್ತಿದ್ವಿ. ಆದ್ರೆ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯವಾದಂತ ಡೆಸ್ಕ್ಗಳನ್ನು ಕೊಡ್ತೈತಿ, ಮತ್ತೆ ಫ್ಯಾನ್ ಹಾಕ್ಯಾರಲ್ಲೇ. ಅಂದ್ರೆ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಸೌಲಭ್ಯದ ರೀತಿಯಿಂದ ಕಲಿಬೇಕನ್ನೋ ದೃಷ್ಟಿಯಿಂದ ಇವನ್ನೆಲ್ಲ ಮಾಡ್ಕೊಂತ ಬಂದಾಗ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ನಮಗನ್ನು ಕಡಿಮೆಗೆ ಅಂತ ಅನಿಸಬಾರ್ದು, ಏನು ಸೌಲಭ್ಯಗಳ ಕಡಿಮೆ ಅನಿಸಬಾರ್ದು. ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂತ ಬಂದಿದೆ. ಮತ್ತೆ ಈ ಎಲ್ಲ ಶಾಲೆಗಳಿಗೆ ರೂಪಾಯಿ ಖರ್ಚಿನೊಳಗೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚು ಕಾರ್ಯಕ್ರಮ, ಅದು ಕೂಡ ಸರ್ಕಾರದ ದುಡ್ಡಲ್ಲ, ಅದು ಕಂಪ್ನಿಯಿಂದ ತಂದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸರ್ಕಾರಿ ಶಾಲೆಗಳು ಶಾಲೆ ಗುಡಿ ಅಂತೀವಿ ನಾವು, ಅಂದ್ರೆ ಅದು ಗುಡಿ ಇದ್ದಂಗಿರ್ಬೇಕು ಅಂತ ಒಂದು ಒಳ್ಳೆ ವಾತಾವರಣ ಬೆಳಿಬೇಕು ಅನ್ನೋದಕ್ಕೆ ಎಲ್ಲ ನಮ್ಮ ಕ್ಷೇತ್ರ ಅಲ್ಲ, ಅವ್ರ ಲೋಕಸಭಾ ಕ್ಷೇತ್ರ ತುಂಬಾ ಎಷ್ಟು ಶಾಲೆ ಅದಾವು ಎಲ್ಲವಕ್ಕೂ ಕೂಡ ಬಣ್ಣದರ್ಪಣ ಕಾರ್ಯಕ್ರಮ ಮಾಡಿ ಇವತ್ತು ಶಾಲೆಯನ್ನು ಅಂದವಾಗಿಡಕ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ತಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಚಾಕಲಬ್ಬಿ ಗ್ರಾಮ ಅಂದ್ರೆ ಇದೊಂದು ಧರ್ಮ ಕ್ಷೇತ್ರ. ತಾಯಿ ಯಲ್ಲಮ್ಮ ದೇವರು ಜಾಗೃತ ಸ್ಥಳ. ಇಲ್ಲಿ ನಾವೆಲ್ಲ ಯರೂಪೆಗಿಂದ ಒಳದಾಗ್ಲಿ ಅವಾಗ ಚಕಡೆ ಟ್ರ್ಯಾಕ್ಟರ್ನಾಗ ಜಾತ್ರೆ ಬರ್ತಿದ್ವಿ. ಇಲ್ಲಿ ದೊಡ್ಡ ಜಾತ್ರೆ. ಈ ರೀತಿಯಾದಂತ ಈ ಧರ್ಮ ಕ್ಷೇತ್ರದಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಮತ್ತು ಗ್ರಾಮಸ್ಥರ ಎಲ್ಲ ಸಹಕಾರ ಅದನ್ನು ಕೂಡ ಮಾಡುವ ಒಂದು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ. ಮತ್ತು ಶಿಕ್ಷಣಕ್ಕೆ ಈಗ ಏನೇನು ಬೇಕು ನೀವು ಅವಶ್ಯಕತೆ ಇದ್ರೆ ಹೇಳ್ರಿ, ಅವನ್ನೆಲ್ಲವನ್ನು ಕೂಡ ಮಾಡಿಕೊಡುವಂತ ಕೆಲಸದೇವಿ. ಗ್ರಾಮ ದೇವತೆ ಬಗ್ಗೆ ಗೌರವ ಎಲ್ಲರೂ ಹಿರಿಯರು ಹೇಳ್ಯಾರ, ಅದನ್ನು ಕೂಡ ಅನುದಾನ ಈ ಪದ್ಧತಿ ಬಂಧುಗಳಿಗೆ ತಮ್ಗೆ ಹಾಕಿ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ, ಇಲ್ಲಿ ಎಲ್ಲ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಕೂಡ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ
ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏನ್ ಹೆಚ್ಚು ಬಿದ್ರೆ ನಾವು ಮಾಡ್ಕೊಡ್ತೇವೆ. ನಿಮ್ಮ ಕಡೆಯಿಂದ ಏನ್ ಸಾಧ್ಯತೆ ನೀವು ಮಾಡ್ರಿ, ಅದು ಆಗಲ್ಲ ನನಗೆ ಹೇಳ್ರಿ, ನಾನು ಮಾಡ್ತೇನೆ. ಈ ಗ್ರಾಮ ಬಹಳ ಅಚ್ಚುಕಟ್ಟಾಗಿ ಜಾಗೃತ ಗ್ರಾಮ ಆಗಲಿ, ಇಲ್ಲಿ ಶಿಕ್ಷಣದ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ನೀವು ಕೂಡಿ ಒಳ್ಳೆ ಸೌಲಭ್ಯಗಳನ್ನ ಕೊಡುವಂತ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಸಭಾಭವನ ಐತಲ್ಲ, ಅದನ್ನೇ ಕಟ್ಟಾರ. 100 ಮೀಟರ್, 800 ಮೀಟರ್, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ನರೇಂದ್ರ ಮೋದಿ ಅವರ ಕನಸು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ ಕಲ್ಪಿಸಬೇಕನ್ನೋ ದೃಷ್ಟಿಯಿಂದ ಪ್ರಹ್ಲಾದ್ ಜೋಶಿ ಅವರು ನಾವು ಎಲ್ಲ ನಮ್ಮ ಹಿರಿಯರು ಈ ಸಂದರ್ಭದಲ್ಲಿ ಗ್ರಾಮದ ನೂತನ ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ವಿವಿಧ ಗಣ್ಯಮಾನ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಗ್ರಾಮದ ಗುರು ಹಿರಿಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚಾಕಲಬ್ಬಿ ಗ್ರಾಮದಲ್ಲಿ ಶಿಕ್ಷಣ ಅಭಿವೃದ್ಧಿಗೆ ಸಹಕಾರ ನೀಡಿದ ಎಲ್ಲರಿಗೂ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದರು.